ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ಏನಾದರೂ ಈ UPI ಟ್ರಾನ್ಸಾಕ್ಷನ್ಗೆ ನೆಕ್ಸ್ಟಿಂದ ಗೌರ್ಮೆಂಟ್ನವ್ರು ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ರೆ ಸುಮಾರು 75% ಜನ UPI ಯೂಸ್ ಮಾಡೋದನ್ನೇ ಬಿಡ್ತಾರಂತೆ. ಅಲ್ಲ, ಈ ಗೌರ್ಮೆಂಟ್ನವರು ಒಂದು ಒಳ್ಳೆಯ ಪೇಮೆಂಟ್ ಸಿಸ್ಟಮನ್ನು ತಗೊಂಬಂದಿದ್ದಾರೆ. ಜಗತ್ತಿನಲ್ಲಾಗುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳಲ್ಲಿ 50% ಟ್ರಾನ್ಸಾಕ್ಷನ್ ಆನ್ಲೈನ್ದು ನಮ್ಮ ದೇಶದಲ್ಲೇ ಆಗುತ್ತೆ. ಎಲ್ಲರೂ ಕೂಡ ಈ UPIನ ಯೂಸ್ ಮಾಡ್ತಾ ಇದ್ದಾರೆ. ಈಗ ಈ ಎಲ್ಲ ಹೊಸದು ಏನೇನೋ ರೂಲ್ಸನ್ನು ತಗೊಂಬಂದು ಈ ಸಿಸ್ಟಮನ್ನೇ ಹಾಳು ಮಾಡೋಕ್ಕೆ ಹೊರಟವ್ರೆ ಅಂತ ಕಾಣುತ್ತೆ. ಇದನ್ನೆಲ್ಲ ಮಾಡಬಾರ್ದು ನಂಗೆ ಅನ್ನಿಸ್ದಂಗೆ. UPI ಹೌದು, ಸರ್ಕಾರಕ್ಕೆ ಒಂದು ಸ್ವಲ್ಪ ಬರೆ ಬೀಳ್ಬೋದು ಸರ್ವರ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ಮಾಡಲಿ, ಟ್ಯಾಕ್ಸ್ ನಮ್ಮಿಂದ ಅದನ್ನೇ ತಗೋತಾ ಇರೋದವರು. ಅದನ್ನು ಅವ್ರು ಬೇರ್ ಮಾಡಬೇಕು. ಅಟ್ಲೀಸ್ಟು ಜನಗಳು UPI ಯೂಸ್ ಮಾಡಬೇಕು ಅಂದರೆ ಸರ್ಕಾರ ಅದನ್ನು ಬೇರ್ ಮಾಡಲಿ. ನಂಗೆ ಅನ್ನಿಸ್ದಂಗೆ ತುಂಬ ದೊಡ್ಡ ಮತ್ತೇನು ಆಗಲ್ಲ, ಆಯಿತಾ. ನಾವು ಹೆವಿ ಟ್ಯಾಕ್ಸ್ ಕಟ್ತೀವಿ, ಆದರೆ ಸ್ವಲ್ಪ ದುಡ್ಡನ್ನ ಎತ್ತಿಟ್ರೆ ಮುಗೀತಪ್ಪ. ಹಿಂಗಾದರೆ ತುಂಬ ಕಷ್ಟ ಇದೆ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಜನಗಳಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ಏನು ಎಲೆಕ್ಟ್ರಿಕ್ ಕಾರ್ಗಳು ಸೇಲ್ ಆಗ್ತಾ ಇದೆ ಅದು ನಮಗೆ ನೋಡೋದಕ್ಕೆ ತುಂಬ ಜಾಸ್ತಿ ಅಂತ ಅನ್ನಿಸ್ಬೋದು. ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದ್ರೆ ಅತಿ ಹೆಚ್ಚು ಎಲೆಕ್ಟ್ರಿಕ್ ಕಾರ್ಗಳನ್ನ ಸೇಲ್ ಮಾಡಿರುವಂಥ ಕಂಪ್ನಿ ನಮ್ಮ ದೇಶದಲ್ಲಿ ಟಾಟಾ. 78,811 ಎಲೆಕ್ಟ್ರಿಕ್ ಕಾರ್ಗಳನ್ನು ಸೇಲ್ ಮಾಡಿದ್ದಾರೆ. ಸೆಕೆಂಡ್ ಸ್ಪಾಟಲ್ಲಿ MG ಬರುತ್ತೆ, ಆಯಿತಾ. 53,089 ಕಾರ್ಗಳನ್ನು ಸೇಲ್ ಮಾಡಿದ್ದಾರೆ. ಮೂರನೇ ಸ್ಪಾಟಲ್ಲಿ ಮಹೀಂದ್ರ ಬರುತ್ತೆ, 42,721 ಕಾರ್ಗಳನ್ನು ಸೇಲ್ ಮಾಡಿದ್ದಾರೆ. ನಾಲ್ಕನೇ ಸ್ಪಾಟಲ್ಲಿ ಹ್ಯುಂಡೈ, ಆಮೇಲೆ BYD ಬರುತ್ತೆ, ಕಿಯಾ. ಸೊ ಈ ರೀತಿ ಉಳಿದ ಕಾರ್ಗಳು ಬರ್ತವೆ, ಅವ್ರದ್ದೆಲ್ಲ ಸೇಲ್ಸ್ ಅಷ್ಟೊಂದಿಲ್ಲ. ಇನ್ನು ಗ್ಲೋಬಲ್ ಮಾರ್ಕೆಟಿಗೆ ಹೋದರೆ, ಗ್ಲೋಬಲ್ ಬ್ರ್ಯಾಂಡ್ಗಳಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ಕಾರ್ಗಳನ್ನ ಸೇಲ್ ಮಾಡ್ತಿರುವಂಥ ಕಂಪ್ನಿ ಟೆಸ್ಲಾ ಅಲ್ಲ, BYD, ಚೈನೀಸ್ ಕಂಪನಿ, ಆಯಿತಾ. ನೀವು ನಂಬಲ್ಲ, ಇವರು ಆಗಸ್ಟ್ 2024ರಿಂದ ಆಗಸ್ಟ್ 2025 ಒಳಗಡೆ 25,56,000 ಎಲೆಕ್ಟ್ರಿಕ್ ಕಾರ್ಗಳನ್ನು ಸೇಲ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ 65-70 ಸಾವಿರ ಇಲ್ಲಿ, 25 ಲಕ್ಷ ಇಲ್ಲಿ. ಯಪ್ಪ ದೇವರೇ, ನಮ್ಮ ದೇಶದಲ್ಲಿ ಈ ಲೆವೆಲ್ ರೀಚ್ ಆಗೋದಕ್ಕೆ ಬೇಜಾನ್ ವರ್ಷಗಳು ಬೇಕು ನಂಗೆ ಅನ್ನಿಸ್ದಂಗೆ. ನೆಕ್ಸ್ಟು ಮತ್ತೊಮ್ಮೆ ಚೈನೀಸ್ ಬ್ರ್ಯಾಂಡ್ ಇನ್ನೊಂದು ಗಿಲಿ ಅಂತ 13 ಲಕ್ಷ ಚಿಲ್ಲರೆ ಎಲೆಕ್ಟ್ರಿಕ್ ಕಾರ್ಗಳನ್ನ ಸೇಲ್ ಮಾಡಿದ್ದಾರೆ. ಆಮೇಲೆ ಟೆಸ್ಲಾ ಬರುತ್ತೆ, ಆಯಿತಾ. 9,85,000 ಟೆಸ್ಲಾ ಕಾರ್ಗಳು ಒಂದು ವರ್ಷದಲ್ಲಿ ಸೇಲ್ ಆಗಿದೆ. ಆಮೇಲೆ ವೋಲ್ಕ್ಸ್ವ್ಯಾಗನ್ನು, ಸಾಯ್ಸ್ ಅಂತ ಏನು ಚೈನೀಸ್ ಬ್ರ್ಯಾಂಡ್ಗಳು ಇಷ್ಟೊಂದಿದೆ ಗುರು. ಚೈನಾದಲ್ಲಿ ನಂಗೆ ಅನ್ನಿಸ್ದಂಗೆ ಎಲ್ಲರೂ ಎಲೆಕ್ಟ್ರಿಕ್ ಕಾರ್ಗಳನ್ನ ಯೂಸ್ ಮಾಡ್ತಾರೆ ಅಂತ ಕಾಣುತ್ತೆ, ಆಯಿತಾ. ಮೋಸ್ಟ್ಲಿ ಅವ್ರದ್ದೆಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಮ ದೇಶದಲ್ಲಿ ಅದೆಲ್ಲ ಆಯಿತು ಅಂದರೆ ಜನ ಟ್ರಸ್ಟ್ ಮಾಡಿ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ಬೋದು. ನಂಗೆ ಅನ್ನಿಸ್ದಂಗೆ ಫ್ಯೂಚರ್ ಎಲೆಕ್ಟ್ರಿಕ್ ನಂಗೆ ಅನ್ನಿಸ್ದಂಗೆ ಕ್ರೇಜಿ ಗುರು. ಚೈನಾದವರೆಲ್ಲ ಈ ಲೆವೆಲ್ಲ. ಮೋಸ್ಟ್ಲಿ ಚೈನಾದಲ್ಲಿ ಕಾರ್ಗಳ ಪ್ರೈಸ್ ಕೂಡ ಆ್ಯಕ್ಚುಲಿ ತುಂಬ ಕಡಿಮೆ ಇರುತ್ತೆ, ಆಯಿತಾ. ನಮ್ಮ ಇಂಡಿಯಾ ಥರ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಪ್ರೈಸು ಜಾಸ್ತಿನೇ, ಏನೂ ಮಾಡೋಕ್ಕಾಗಲ್ಲ. ಕ್ರೇಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಒಂದು ವಿಚಿತ್ರವಾಗಿರುವಂಥ ನ್ಯೂಸ್ ಹೊರಗಡೆ ಬರ್ತಾ ಇದೆ. ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗ್ಯಾಲಕ್ಸಿ A57 ನಮ್ಮ ದೇಶದಲ್ಲಿ 57,000 ರೂಪಾಯಿ. ನಮ್ಮ ದೇಶದಲ್ಲಿ 57,000 ರೂಪಾಯಿ. ಅದೇ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಂಡೋನೇಷ್ಯಾದಲ್ಲಿ ಸೇಲ್ ಆಗ್ತಿರುವಂಥ ಸ್ಮಾರ್ಟ್ಫೋನ್ನ ಬೆಲೆ 36,000 ರೂಪಾಯಿ. ವಾಟ್? 20,000 ರೂಪಾಯಿ ಇಂಡೋನೇಷ್ಯಾದಲ್ಲಿ ಕಡಿಮೆ ಯಾಕೆ? 20,000. ನಮ್ಮ ದೇಶದಲ್ಲಿ ಅಷ್ಟೊಂದು ಟ್ಯಾಕ್ಸ್ ಇದೆಯಾ? 57% ಟ್ಯಾಕ್ಸು. ಗ್ಯಾಲಕ್ಸಿ A57ಗೆ 57%, 57% ಟ್ಯಾಕ್ಸ್ ಆದಂಗೆ ಆಯಿತು. ನೀವು 36,000ಕ್ಕೆ 57% ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ 56,000-57,000 ಬರುತ್ತೆ. ಏನು ಗುರು, ಏನು ನಡೀತಾ ಇದೆ ಈ ಜಗತ್ತಲ್ಲಿ? ಆ್ಯಕ್ಚುಲಿ ರ್ಯಾಮು ಚಿಪ್ ಶಾರ್ಟೇಜ್ ಇದೆಯಾ ಅಥವಾ ಈ ಬ್ರ್ಯಾಂಡ್ಗಳು ಸುಮ್ಮನೆ ಏನೋ ಗಿಮಿಕ್ ಮಾಡ್ತಾವ್ರ? ನಿಜ ಅರ್ಥ ಆಗ್ತಿಲ್ಲ. ಅಲ್ಲ, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಫೋನ್ ಅಲ್ಲೋಗಿ ಅದು ಹೆಂಗೆ 20,000 ರೂಪಾಯಿ ಕಡಿಮೆಗೆ ಸೇಲ್ ಆಗ್ತದೆ? ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಫೋನಿಗೆ ನಾವು ಯಾಕೆ 57,000 ರೂಪಾಯಿ ಕೊಡ್ತಾಯಿದ್ದೀವಿ? ಏನಪ್ಪ ದೇವರೇ ಕಾಪಾಡಬೇಕು. ಅರ್ಥನೇ ಆಗ್ತಿಲ್ಲ ಏನಾಗ್ತಾಯಿದೆ ಜಗತ್ತಲ್ಲಿ, ಏನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ನೆಕ್ಸ್ಟಿಂದ ನೀವು ಆ್ಯಂಡ್ರಾಯ್ಡ್ ಫೋನಿಂದ ಐಫೋನ್ಗೆ ಏರ್ ಡ್ರಾಪನ್ನು ಮಾಡುವಂಥ ಫೀಚರ್. ಆಪಲಿಂದ ಆ್ಯಂಡ್ರಾಯ್ಡಿಗೆ, ಆ್ಯಂಡ್ರಾಯ್ಡಿಂದ ಆಪಲ್ಗೆ. ಸೊ ಎರಡನ್ನೂ ನೀವು ಏರ್ ಡ್ರಾಪನ್ನು ಮಾಡ್ಬೋದು ನೆಕ್ಸ್ಟು. ಸೊ ಸದ್ಯಕ್ಕೆ ಸಪೋರ್ಟೆಡ್ ಡಿವೈಸ್ಗಳು ನಾನು ನಿಮಗೆ ಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಗ್ಯಾಲಕ್ಸಿ S24 ಸೀರೀಸಿಂದ
ಆಮೇಲೆ ಬಂದಿರುವಂಥ ಎಲ್ಲ ಫೋನ್ಗಳು ಸಪೋರ್ಟ್ ಆಗುತ್ತೆ S24, S24 ಪ್ಲಸ್ ಅಲ್ಟ್ರಾ ಇವೆಲ್ಲದಕ್ಕೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಒಂದು ಫೀಚರ್ ಬರುತ್ತೆ. ನೆಕ್ಸ್ಟಿಂದ ಐಫೋನ್ಗೆ ನೀವು ಫೈಲ್ ಟ್ರಾನ್ಸ್ಫರ್ನ ಮಾಡ್ಬೋದು ಮತ್ತು ಐಫೋನಿಂದ ನಿಮ್ಮದಕ್ಕೆ ಫೈಲ್ ಟ್ರಾನ್ಸ್ಫರ್ನ ಮಾಡ್ಕೊಬೋದು, ಒಳ್ಳೆಯದು. ಮತ್ತು ಪಿಕ್ಸೆಲ್ದು ಕೂಡ ಅಷ್ಟೇ, ಪಿಕ್ಸೆಲ್ 9 ಸೀರೀಸು 10 ಸೀರೀಸ್ಗೂ ಸಹ ಈ ಒಂದು ಅಪ್ಡೇಟ್ ಬರುತ್ತೆ. ನಂಗೆ ಅನಿಸ್ತಂಗೆ ವಿವೋ ಒಪ್ಪೋದವರು ಕೂಡ ತಗೊಂಬರ್ತಾರೆ, ಆಲ್ರೆಡಿ ಅವ್ರ ಡಿವೈಸ್ಗಳಲ್ಲಿ ಇರ್ಬೋದಾಯ್ತಾ. ಸೊ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ವರ್ಷದ ಮೊದಲ 3 ತಿಂಗಳಲ್ಲಿ ನೀವು ನಂಬಲ್ಲ, ನಮ್ಮ ದೇಶದಲ್ಲಿ ಸುಮಾರು 56 ಸ್ಮಾರ್ಟ್ಫೋನ್ಗಳ ಸೇಲ್ ಆಗಿದೆ. ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಇದೆ ಆಯಿತಾ. ಕಳೆದ ವರ್ಷ 48 ಫೋನ್ ಲಾಂಚ್ ಆಗಿತ್ತು, ಈ ವರ್ಷ 56 ಫೋನ್ ಲಾಂಚ್ ಆಗಿದೆ. ಪ್ರೈಸ್ ಜಾಸ್ತಿ ಆಗಿದ್ರೂ ಆ್ಯಕ್ಚುಲಿ ತುಂಬ ಜಾಸ್ತಿ ಫೋನ್ಗಳು ಲಾಂಚ್ ಆಗಿದೆ. ಆ್ಯಾವ್ರೇಜ್ ಸೆಲ್ಲಿಂಗ್ ಪ್ರೈಸು 39,000 ಅಂತೆ. ಯಪ್ಪ ದೇವ್ರೆ, ನನಗನ್ನಿಸ್ತಂಗೆ ಇಲ್ಲಿಂದ ಈ ವರ್ಷದ ಕೊನೆವರೆಗೆ ತುಂಬ ಕಡಿಮೆ ಫೋನ್ಗಳು ಲಾಂಚ್ ಆಗುತ್ತೆ ಅಂತ ಕಾಣುತ್ತೆ. ಹೆವಿ ಫೋನ್ಸ್ಗಳು ಲಾಂಚ್ ಆಗ್ತದೆ ಇಲ್ಲಿವರೆಗೂ, ಬಟ್ ಸೇಲ್ಸ್ ಆಗ್ತಿಲ್ಲ. ಸೊ ಮೋಸ್ಟ್ಲಿ ಡೌನ್ ಆಗಬಹುದೇನೋ, ನೋಡೋಣ. ತುಂಬ ಕಷ್ಟ ಇದೆ ಈ ವರ್ಷ ಬ್ರ್ಯಾಂಡ್ಗಳಿಗೆ ಮತ್ತು ಈವನ್ ಪರ್ಚೇಸ್ ಮಾಡೋರಿಗೆ ತುಂಬ ಕಷ್ಟ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಒನ್ ಪ್ಲಸ್ನವ್ರು ಚೈನಾದಲ್ಲಿ ಲಿಟ್ರಲಿ ತಿಂಗಳಿಗೆ ಒಂದೊಂದು ಫೋನ್ ಲಾಂಚ್ ಮಾಡ್ತವ್ರಂತೆ. ಸೊ ಈಗ ಇನ್ನೊಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, OnePlus A6 Ultra ಅಂತ. ಇದು ಅಫಿಷಿಯಲ್ ಲುಕ್ಕು ಹೊರಗಡೆ ಬಂದಿದೆ. ಸೊ ನೋಡ್ತಾ ಇದ್ದೀರಾ, ವಿಚಿತ್ರವಾಗಿರುವಂಥ ಫೋನು. ಕ್ಯಾಮ್ರಾ ಬಂಪೆಲ್ಲ ನಾರ್ಮಲ್ ಆಗಿದೆ, ಬಟ್ ಈ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ. ವಿಡಿಯೋ ಕೂಡ ಹೊರಗಡೆ ಬಂದಿದೆ ಅವ್ರದ್ದು, ನೋಡ್ಬೋದು ನೀವು. ಡೈಮಂಡ್ ಪ್ರೊಸೆಸರ್ನ ಜೊತೆಗೆ ಲಾಂಚ್ ಆಗ್ತಿರುವಂಥ ಸ್ಮಾರ್ಟ್ಫೋನು. ಎಲ್ಲ ಸ್ಪೆಸಿಫಿಕೇಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಪ್ರೈಸ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಬೇರೆ ಹೆಸರಲ್ಲಿ ಲಾಂಚ್ ಆಗ್ಬೋದೇನೋ, ನಾಡ್ ಹೆಸರಲ್ಲೋ ಅಥವಾ ಇನ್ನೊಂದು ಯಾವುದೋ ಹೆಸರಲ್ಲಿ ಬರುತ್ತೇನೋ ಗೊತ್ತಿಲ್ಲಪ್ಪ. ಡೈಮಂಡ್ ಸಿಟಿ 9500 ಅಲ್ವಾ, ಹೆವಿ ಪವರ್ಫುಲ್ ಪ್ರೊಸೆಸರ್. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಫೈನಲಿ ರಾಯಲ್ ಎನ್ಫೀಲ್ಡ್ ಅವರು ಒಂದು ಎಲೆಕ್ಟ್ರಿಕ್ ಬೈಕನ್ನು ತೊಗೊಂಬರ್ತಾ ಇದ್ದಾರೆ, ಫ್ಲೈಯಿಂಗ್ ಫ್ಲೀ C6 ಅಂತ. ಸೊ ಇದರ ಮೈಲೇಜು ಅಷ್ಟಕ್ಕಷ್ಟೇ, ನಾನು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಿದ್ದೆ. ಟಾಪ್ ಸ್ಪೀಡು 115 km/h, ತುಂಬ ಕಡಿಮೆ ನಂಗೆ ಅನ್ನಿಸ್ದಂಗೆ. ನಮ್ಮ ಬೈಕರ್ಸ್ಗಳಿಗೆ ತುಂಬ ಕಡಿಮೆನೇ ಬಿಡಿ ಆಯಿತಾ. ರೇಂಜು ಬರೀ 154 km ಅಂತೆ. ಸೊ ಕಡಿಮೆನೇ. ಮ್ಯಾಕ್ಸಿಮಮ್ ಪವರು 15.4 kW. ಸೊ ನಂಗೆ ಅನ್ನಿಸ್ದಂಗೆ ಈ ರೇಂಜು ಯಾವ ಮೂಲೆಗೂ ಸಾಲಲ್ಲ. ಬೈಕ್ ನೋಡೋಕ್ಕೆ ವಿಚಿತ್ರವಾಗಿದೆ, ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ರಾಯಲ್ ಎನ್ಫೀಲ್ಡ್ ಅಂತ ಅನ್ನಿಸ್ಕೊಳ್ಳಲ್ಲ ಎಲೆಕ್ಟ್ರಿಕ್ ಬೈಕ್ ಆದರೆ. ಸೊ ಆ ಒಂದು ವೈಬ್ರೇಷನ್ ಇಲ್ಲ ಅಂತ ಅಂದರೆ ರಾಯಲ್ ಎನ್ಫೀಲ್ಡ್ ಅಲ್ವೇ ಅಲ್ಲ ನನ್ನ ಪ್ರಕಾರ. ಸೊ ಎಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.